स्वागत है आपका बी न्यूज नेशन में। मैं हूं आबिद हुसैन शेख। बीजापुर इंचार्ज मिनिस्टर सीसी पाटिल ने ली अधिकारियों की क्लास। 3 महीने की अभिवृद्धि सभा केडीपी मीटिंग में आज बीजापुर जिला इंचार्ज मिनिस्टर सीसी पाटिल ने जिला पंचायत भवन में आयोजित इस सभा में कृषि, किसान, बोरवेल, कैनाल जैसे अनेक विषयों और जिले की अभिवृद्धि को लेकर चर्चा में अधूरे कामों को लेकर अधिकारियों की क्लास ली। सीसी पाटिल ने तमाम सरकारी विभाग अधिकारियों से कामों का ब्यौरा मांगा। मंत्री ने इस सभा में सिटी एमएलए बसनगौड़ा पाटिल, सांसद रमेश जिगजनगी, जेडपी अध्यक्ष और उपाध्यक्ष एमएलसी सुनील गौड़ा पाटिल, एसपी प्रकाश निकम, डीसी वाईएस पाटिल, सीईओ के अलावा आला अधिकारी रहे भागी। ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. 3 ರಿಂದ 4 ತಿಂಗಳಿಂದ ತಿರುಗಾಡುತ್ತಿದ್ದಾರೆ. ರೈತರಿಗೆ ಬೇಗನೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಕೊಡುವ ವ್ಯವಸ್ಥೆ ಮಾಡಬೇಕೆಂದು ಕೃಷಿ ಅಧಿಕಾರಿಗಳು ಸೂಚಿಸಿದರು. ನಡೆದಿದೆ ಯಾವಾಗ ಸರ್ 29/6 ಸರ್ 29/6/2019 ಇಲ್ಲಿವರೆಗೆ ಎಷ್ಟು ಕೊಟ್ಟಿದ್ದೀರಿ ಸರ್? ಇಲ್ಲಿ ತನಕ ನಮಗೆ ಜಿಲ್ಲೆಯಲ್ಲಿ 2,900 ಸ್ಪ್ರಿಂಕ್ಲರ್ ಕೊಟ್ಟಿದ್ದೀವಿ. ಅಲ್ಲ 29 ಎಷ್ಟು ಕೊಟ್ಟಿರಿ ಸರ್? ಈಗ ಜಿಲ್ಲೆಯಲ್ಲಿ ನಮಗೆ ಸ್ಪ್ರಿಂಕ್ಲರ್ ಬೇಡಿಕೆ ಇರೋದೇ ನಮಗೆ ಪ್ರತಿ ವರ್ಷ 11,000 ಅಷ್ಟು ಸ್ಪ್ರಿಂಕ್ಲರ್ ಬೇಡಿಕೆ ಇರುತ್ತೆ ಸರ್. ಲಾಸ್ಟ್ ಟೈಮ್ ಸಾಹೇಬರು ಕೇಳಿದಾಗೆ ಅವಾಗ ನಮಗೆ ಇನ್ನೂ ಸ್ಪ್ರಿಂಕ್ಲರ್ ಅರ್ಜಿಗಳು ಕೊಡ್ತಾ ಇದ್ರು, ಬಟ್ ವಿತರಣೆ ಆಗ್ತಾ ಇದ್ದಿದ್ದಿಲ್ಲ. ಈಗ ನಾವು 2,900 ಅಷ್ಟು ಸ್ಪ್ರಿಂಕ್ಲರ್ ವಿತರಣೆ ನಾವು ಜಿಲ್ಲಾದ್ಯಂತ ಮಾಡಿದೀವಿ ಸರ್. 29/6/2019 ಆದ್ಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಇವರೆಗೆ ನಮಗೆ ಈಗ 6,784 ಅಪ್ಲಿಕೇಶನ್ಸ್ ಬಂದಿದ್ದಾವೆ ಸರ್. ಅಂದ್ರೆ another 3,000 ಆಲ್ಮೋಸ್ಟ್ ಆಲ್ another 3,000 sprinklers you have to give the farmers. ಕೊಡಬಹುದು ಸರ್. ಮತ್ತೆ ಇನ್ನೊಂದು ಏನಾಗ್ತದೆ ಸರ್, ತಮ್ಮ ಒಂದು ಗಮನಕ್ಕೆ, ನಮ್ಮ ಪ್ರತಿ ವರ್ಷ, ಯಾಕಂದ್ರೆ ಈ ವರ್ಷ ಸ್ವಲ್ಪ ಮಳೆ ಆಗಿದ್ದಕ್ಕೆ ಅರ್ಜಿಗಳು ಹೆಚ್ಚಿಗೆ ಬರ್ತಾ ಇಲ್ಲ. ಬಹುಶಃ ಮುಂದಿನ ದಿನದಲ್ಲಿ ಏನಾದ್ರು ಸ್ವಲ್ಪ ನಮ್ಗೆ ಡ್ರೈ ವೆದರ್ ಏನಾದ್ರು ಬಂದ್ರೆ ಬೇಡಿಕೆ ಬರ್ಬೋದು ಸರ್. ಅಲ್ಲ, ಈ 3,000 ಪೆಂಡಿಂಗ್ ಇದಾವೆ ಸರ್. ಈಗ ವಿತರಣೆ ನಾವು ಮಾಡ್ತಾ ಇದೀವಿ. ಎಷ್ಟು ಮಾಡ್ತೀವಿ, ಯಾವಾಗ ಮುಗಿಬಹುದು ಬಹುಶಃ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅದು ವಿಶೇಷ ಪ್ಯಾಕೇಜ್ ಕೊಡುವಂಥದ್ದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇಲ್ಲದೇ ಇರೋದರಿಂದ ನಾವು ಸರ್ಕಾರಕ್ಕೆ ಈ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ವಿ ಸರ್. ಅದು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಅಪ್ರೂವ್ ಆಗದೆ ಇರೋದ್ರಿಂದ ನಮಗೆ ಇದುವರೆಗೆ ಕೊಡೋಕ್ಕಾಗಿಲ್ಲ ಸರ್. ನೀವು ಮಾಹಿತಿ ಕೊಡಲಾರ್ದೇ ಕೆಡಿಪಿ ತಪ್ಪ ಮಾಹಿತಿ ಕೊಟ್ಟಿರಲ್ಲ. ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಕೊಡೋದು? ಸಿಂಗೇಗೌಡ ತೋರಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸಾರಿ ತಪ್ಪ ಮಾಹಿತಿ ಕೊಟ್ಟಾರ. ಪ್ಲೀಸ್ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಅಂತ. ಬಟ್ ಇಲ್ಲಿ ನಿಮ್ಮ ಜವಾಬ್ದಾರಿ ಬರುತ್ತೆ. ನೀವು ಆ ಮಾಹಿತಿ ಕೊಟ್ಟಿರೋ ಬಗ್ಗೆ ಖಾತ್ರಿ ಪಡಿಸ್ಕೊಂಡು ರಿಪೋರ್ಟ್ ಕೊಡಬೇಕಿತ್ತಲ್ವಾ? ದಯವಿಟ್ಟು ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ತಾವು ಅದನ್ನ ಖಚಿತಪಡಿಸ್ಕೊಳ್ಳಿ. ಎಸ್ ಸರ್. ಈಗ ಅವ್ರ ಮೇಲೆ ಒಂದು ಹೈವೇ ಮ್ಯಾಗಿನ ಕೆಲವು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಾರೆ. ಅವರು ಸಾಹೇಬ್ ಹೇಳೋದು ನ್ಯಾಷನಲ್ ಹೈವೇದಲ್ಲಿ ಕೆಲವು ಪ್ಲೇಸ್ ಹೇಳ್ತಾ ಇದ್ದಾರೆ ಸರ್. ನಾನು ಅವ್ರು ಹೇಳಿದ ಮೇಲೆ ಅದನ್ನು ನೋಡಿದ್ದೀನಿ ಸರ್. ಅದು ಹೈಕೋರ್ಟಲ್ಲಿ ಕೇಸ್ 30 ಕಿಲೋಮೀಟರ್ನಲ್ಲಿ ಹಿಂಗಾರಿಯಲ್ಲಿ ಲಾಸ್ಟ್ ಟೈಮ್ ನೀರು ಸರಿಯಾಗಿ ಬಿಟ್ಟಿರಲಿಲ್ಲ ಅಂತೇಳಿ ಮಾನ್ಯ ಶಾಸಕರು ಕ್ವಶನ್ ಸರ್. ಮತ್ತು ವಾರಬಂದಿ ಪ್ರಕಾರ ಈಗ ನೀರು ಬಿಟ್ಟಿಲ್ಲ. ಏನು ತೊಂದರೆ ಆಗಲಾರ್ದಂಗೆ ನೋಡ್ಕೊಂಡು ಒಂದು ಕೆರೆಗೆ 7-8 ಎಷ್ಟದವ್ರಿ ಅವ್ರು ಯಾರಿದ್ದಾರೆ ಇಲ್ಲಿ? ಅವು ಜಿಲ್ಲಾ ಪಂಚಾಯತಿ ಅವರು ಒಂದೊಂದು ಕೆರೆ ಇಂಜಿನಿಯರ್ಗಳು ಏನು ಮಾಡ್ತಾರ, ಆ ಪೈಪ್ಗಳು ಹೋಗೋಣ ಸೇರಿಸ್ಬಿಡ್ತಾರ. ಅವ್ರಿಗೆ ನೀರಿಲ್ಲ, ವಾಸಗಳಿಗೆ ನೀರಿಲ್ಲ, ಹಂಗಾಗ್ಲಿಕ್ಕೆ ಪರಿಸ್ಥಿತಿ. ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ನೋಡ್ರಿ, ಅವರು ಜಿಲ್ಲಾ ಪಂಚಾಯತಿ ಅವ್ರು ಕೇಳ್ಬಿಟ್ಟಿದ್ದಾರೆ. ಯಾರಾದ್ರಪ್ಪ ಬರಗನೂರು ಕೆರೆ ಅದೊಂದು ದೊಡ್ಡ ಕೆರೆ ಸರ್. ಅದಕ್ಕೆ ಸಹ ನೀರು ಬಿಡ್ತಾ ಇದ್ದಾರೆ ಸರ್ ಕೆನಾಲಿಂದ. ಪಿಂಡಿ ತಾಲೂಕು ಕೆರೆಗಳಿಗೆ ನೀರು ಕೆನಾಲಿಂದ ಬಿಡೋದ್ರಿಂದ ಅದಕ್ಕೆ ನೀರಿನ ಸಮಸ್ಯೆ ಆಗಿದೆ ಸರ್. ಕೆನಾಲು 270 ದಿನ ಬಿಡ್ತೀವಿ ಅಂದಿದ್ದು ಸರ್. ಆಮೇಲೆ 180 ದಿನ ಬಿಟ್ಟರು ಸರ್. ಆಮೇಲೆ 140 ದಿನ ಬಿಟ್ಟರು ಸರ್. ಹೀಗಾಗಿ ಕೆರೆಗಳು ಅವರು 280 ದಿನಕ್ಕೆ ಅದಕ್ಕೆ ಆಗಷ್ಟು IR ಮತ್ತು ಸ್ಟೋರೇಜ್ನ ರೆಡಿ ಮಾಡ್ಕೊಂಡಿದ್ರು ಸರ್. ಇಲ್ಲಿಯವರೆಗೆ ಕ್ರಿಯಾ ಯೋಜನೆ ಮಾಡಿರೋದಿಲ್ಲ. ಆದಷ್ಟು ಬೇಗ ಕ್ರಿಯಾ ಯೋಜನೆ ತಯಾರಿಸಲು ಸೂಚಿಸಿದರು ಸರ್. STP ಕ್ರಿಯಾ ಯೋಜನೆ ತಯಾರಿಸಿ ಒಟ್ಟು ಡೆವಲಪ್ಮೆಂಟ್ ವರ್ಕ್ ಸರ್. ಅದು ನಮ್ಮ ಬರೀ ಒಂದು ಸಾಹೇಬ್ರು ನಮ್ಮ ಹಣೆ ಬರೀ 4 ತಾಲೂಕು ಬರ್ತಾರೆ ಸರ್. ನಮ್ಮ ಹಣೆಬಾರ ನಂದು ಹಂಗೆ ಇದೆ ಗದಗ 4 ತಾಲೂಕು ಸರ್. ಚಲೋ ಅಲ್ಲ ಅಂದ್ರೆ 4 CO 4 ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರ, ಯಾರು ಇನ್ಫಾರ್ಮೇಶನ್ 4 ತಹಸೀಲ್ದಾರ್ ಬರ್ತಾರ. ಮಾನ್ಯ ಶಾಸಕರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಡಲಿಕ್ಕೆ ತಹಸೀಲ್ದಾರ್ ಅವರಿಗೆ, ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿ. ಪದೇ ಪದೇ ಶಾಸಕರಿಂದ
ಈ ಬಗ್ಗೆ ಪ್ರಸ್ತಾವನೆಗಳು ಬಂದರೆ ಅದು ಅಧಿಕಾರಿ ವರ್ಗಕ್ಕೆ ಶೋಭೆ ತರುವುದು. ಪದೇ ಪದೇ ಮುಂದಿನ ಸಭೆಯೊಳಗೆ ಇಂಥದ್ದು ಬಂದ್ರೆ ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಚುನಾಯಿತ ಪ್ರತಿನಿಧಿ ಅವ್ನು ಯಾವುದೇ ಪಕ್ಷದಲ್ಲಿರಲಿ ಏನೇ ಇರಲಿ, MBB ಜಿಲ್ಲಾ ಪಂಚಾಯತ್, MBB MLA MP ಮಾಹಿತಿಯನ್ನು ಕೊಡಬೇಕಾಗಿದ್ದು ಅಧಿಕಾರಿಗಳ ಕರ್ತವ್ಯ. ಅದನ್ನು ಪಾಲನೆ ಮಾಡೋಕ್ಕೆ ಹೇಳಿ. ಈ ತಾಲೂಕು ಏನು ಜಾಯಿಂಟ್ ಬರ್ತಾವಲ್ಲ, ತಾಲೂಕು ವೈಸ್ ಬಂದಂಥ ಮತಕ್ಷೇತ್ರ ವೈಸ್ ಬರುವಂಥ ಅನುದಾನ ಬೇರೆ ಇರುತ್ತೆ. ತಾಲೂಕು ವೈಸ್ ಬರುವಂಥ ಅನುದಾನ ಮನೆಗಳು ಬೇರೆ ಇರ್ತವೆ. ಪ್ರೊಪೋರ್ಷನೇಟ್ ಆ ಭಾಗದ ಶಾಸಕರಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಬರ್ತಾವೆ ಅಷ್ಟು 10% ಅನುದಾನ ಪ್ರಾಂಪ್ಟ್ ಆಗಿ ಬಿಡುಗಡೆ ಆಗಲಿಕ್ಕೆ ಜಿಲ್ಲಾಧಿಕಾರಿಗಳು ನಮಗೆ ಪರ್ಮಿಷನ್ ಕೊಡಿ ಅಂತಲೂ ಕೇಳಿದ್ದೀವಿ ಸರ್. ಬಟ್ ಪರ್ಮಿಷನ್ ಎಲ್ಲ ಬರೋದು ಲೇಟ್ ಆಯಿತು. ಸೊ ಈ ವರ್ಷ ಈ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದರೂ ಕೂಡ ಇಮಿಡಿಯೇಟ್ ಪರ್ಮಿಷನ್ ಬಂದ ತಕ್ಷಣ ನಾವು ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಬಟ್ ಈ ಸಲ ಬಟ್ ಪರ್ಟಿಕ್ಯುಲರ್ ಈ ವರ್ಷ ಹೇಳ್ತಾ ಇದ್ದೀನಿ ಸರ್. ಇದರಲ್ಲಿ ನಾವು ಕೆರೆ ತುಂಬುದು ಕೂಡ ನಾನು ಅದೇ ನೀರಾವರಿ ಪಾತ್ರದಿಂದನೇ ಬಂದವ, ಅದೇ ನೀರಾವರಿ ಹೋರಾಟ ಮಾಡಿನೇ ನಾನು ಶಾಸಕ ಆದವ. ಸೇಮ್ ಸರ್, ಸೇಮ್ ಲೋಕಲ್ ಇಶ್ಯೂಸ್ ಸೇಮೇ ಇರ್ತಾವೆ. ನೀವು ತೆಗಿಸ್ಲಾ ನಾನು 5 ವರ್ಷದ ಕಾಂಟ್ರಾಕ್ಟರ್ ಕ್ಲೋಸರ್ ವರ್ಕ್ ಯಾರ್ಯಾರು ಮಾಡ್ಯಾರ ಅನ್ನೋದು ಆರ್ಡರ್ ಮಾಡಲೇ ತೆಗಿಯಾಕ. ಕಾಂಟ್ರಾಕ್ಟರ್ ವಿಲ್ ಬಿ ಸೇಮ್. ಬಟ್ ಈ ಬೇರೆ ಟೈಮ್ದಾಗ ಆಗಿಲ್ಲ ಸರ್. ಈ ವರ್ಷದ ಬಿಡಿ, ಕೋಡ್ ಆಫ್ ಕಂಡಕ್ಟ್ ಅದು ಏನೋ ಹೇಳ್ತೀರಿ, ಅದು ನಾವು ಒಪ್ಕೋಬಹುದು. ಕಂಪ್ಲೀಟ್ ಮಾಡಿದೀವಿ ಸರ್. ಈ ಸಲ ಕಂಪ್ಲೀಟ್ ಮಾಡಿದೀವಿ. ಕುಲಕರ್ಣಿ ಆಲ್ಮಟ್ಟಿ ಝೋನ್ ಅಲ್ಲಿ ಅವರ ಎಲ್ಲ ಜನಪ್ರತಿನಿಧಿಗಳ ಮತ್ತು ಮೇಲಾಧಿಕಾರಿಗಳ ಅಭಿಪ್ರಾಯ ಇದೆ, ನೀವು ಡಿಸೆಂಬರ್ದಲ್ಲಿ ಮಾಡೋದು. ನಾವು ಶೆಡ್ಯೂಲ್ ಮಾಡ್ತೀವಿ. ಶೆಡ್ಯೂಲ್ ಮಾಡಬೇಕು. ನಾನು ಕೇಳಿದ ಪ್ರಶ್ನೆ ಏನಪ್ಪ, ನೀನು ಸೂಪರಿಂಟೆಂಡೆಂಟ್ ಇಂಜಿನಿಯರ್, ನಿನ್ನ ಘನತೆ ಗೌರವಕ್ಕೆ ತಕ್ಕಂಗೆ ಮಾತಾಡ. ನಾನು ಕೇಳಿದ ಪ್ರಶ್ನೆ ಏನು? ಸುಮ್ಮನೆ ಇಲ್ಲಿ ಮತ್ತು IBC ಮತ್ತು IBC ಸುಮೇರಪ್ಪ ಸುಮೇರ ಅವ ಏನ್ ಮಾಡಕಂತ ನೋಡ್ ನಾನು ನೋಡೇನಿ ಇಲ್ಲಿ ಕುತ್ಕೊಂಡ. ಅದಕ್ಕೆ ಬಂದಿಯ ಚಾ ಕುಡಿಯಕ್ ಬಂದ ಬಿಟ್ಟಿದ್ದಕ್ಕ ನಾನು ಏನ್ ಪ್ರಶ್ನೆ ಕೇಳಿದ್ದೆ ಈಗ? ಇರಪ್ಪ ನೀನಿರೋ ಓಡ್ತಾ ಇದ್ದೆ, ನೀನ್ ಕೇಳಕ್ ಹೋಗ್ತೀಯ ಮತ್ತೆ ಅವ್ರ್ಯಾಕೆ ಬಂದಾರ ಇಲ್ಲಿ ಮೀಟಿಂಗ್? See, this is your application of point to the KDP meeting in front of media. ನಾನು ಕೇಳಿದ್ದು 8 ಯಂತ್ರದೊಳಗ 3 ಯಂತ್ರ ರಿಪೇರಿ ಆಗ್ಯಾವ, 5 ಯಂತ್ರ ಯಾಕೆ ರಿಪೇರಿ ಆಗಿಲ್ಲ ಅಂತ ಕೇಳಿದೆ. ನಾನು ಹೇಳಿದ್ದ ನೀನು ಕೇಳ್ಕೊಂಡಿಲ್ಲ ಅಂತ ಇಲ್ಲಿ ಕೂತು ಪ್ರಯೋಜನ ಏನೇನು? ನೀನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ಲಿಕ್ಕಂದ್ರೆ ಹೊರಗೆ ಹಾಕ್ತಿದ್ದೆ. ಬಿಕಾಸ್ ಆಫ್ ಯುವರ್ ಪೋಸ್ಟ್ ಐ ಹ್ಯಾವ್ ಗಿವನ್ ದ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ಇದ್ದೇನೆ. ಹೇಳಿ, ಅವ್ನಿಗೇನು ಗೊತ್ತಿಲ್ಲ, ತಾವು ಹೇಳಿ ಸರ್. ILC ಇಲ್ಲಿ ಟೋಟಲ್ ನಮ್ಮದು 0 to 147 ಅಂದ್ರೆ ಇನಿಷಿಯಲಿ 0 to 97 ಸರ್. ILC ಗುತ್ತಿ ಬಸವಣ್ಣ ಅಂತಿದೆ ಸರ್. ಅಲ್ಲಿ ಟೋಟಲ್ 8 ಮೋಟರ್ಸ್ ಇದೆ ಸರ್. 8ರಲ್ಲಿ 7 ಪ್ಲಸ್ 1 ಸ್ಟ್ಯಾಂಡ್ ಬೈ ಸರ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾ ಹೇಳ್ತೀನಿ, ಮತ್ತೆ ಅದ ಮೇಲೆ ತಪ್ಪಿತ್ತು ಅಂದ್ರೆ ನಾವು ಉತ್ತರ ಕೊಡ್ತೀನಿ ದಯಮಾಡಿ. 4 ಮೋಟರ್ಸ್ ಇವತ್ತಿನ ಇದ್ರಾಗ ಇರೋದು ಸರ್. ಸೈಡ್ ಬೈ ಸೈಡ್ ಏನಾಗ್ತದೆ ಸರ್, ಒಂದೊಂದು ಮೋಟರ್ಗಳನ್ನ ಕೆಳಗೆ ಸಣ್ಣ ಪುಟ್ಟ ರಿಪೇರಿ ತಂದ್ರೆ ಒಂದು ಬಂದ್ ಆಗ್ತದೆ ಸರ್, ಆಲ್ಟರ್ನೇಟ್ ರನ್ನಿಂಗ್ ಆಗ್ತದೆ ಸರ್. ಆಮೇಲೆ ಮೆಕ್ಯಾನಿಕಲ್ ಅಂಡ್ ಮೆಕ್ಯಾನಿಕಲ್ 2 ಸಿಸ್ಟಮ್ ಇದೆ ಸರ್. ಒಂದು 4 ಮೋಟರ್ಸ್ ರನ್ನಿಂಗ್ ಆಗ್ತದೆ, 5 ಆಯ್ತು ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಮೋಟರ್ಸ್ ಹೊಡೋದು ಆಗೋದ್ರಿಂದ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಪರ್ಸನಲ್ ಸವಾಲಿಲ್ಲ ನಿಮ್ಮಲ್ಲಿ? ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಇಲ್ಲ ಸರ್. ಕೆಂಬಾವಿ ಡಿವಿಷನ್ ಅಂತ ಹೇಳಿ ಬರುತ್ತೆ ಸರ್, ಅಲ್ಲಿ ಸಬ್ ಡಿವಿಷನ್ ಅವರೇ ಮೇಂಟೈನ್ ಮಾಡ್ತಾರೆ ಸರ್. 2 ವರ್ಷ ತಂದೆ ಸರ್ ಈ ಮನೆ ನಾವು ಬ್ಯಾನರ್ ವಿಸಿಟ್ ಮಾಡಿದಾಗ ಈಗ ಮನೆ SF ಸಿ ಬಂದಾಗ ಈಗ ಮೋಟರ್ ತರಿಸ್ಕೊಂಡ್ರೆ ಸರ್. ನಮ್ಮ ಸಾಹೇಬ್ರು ಹೊಸದಾಗಿ ಬಂದಾರ ಸರ್. ಲಾಸ್ಟ್ 1 ಮಂತ್ ಇತ್ತು ಎಫೆಕ್ಟಿವ್ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಆಲಮಟ್ಟಿಯಿಂದ ಒಂದು ಹೊಸ ಟ್ರಾನ್ಸ್ಫಾರ್ಮರ್ ಬಂದ್ರೆ ಇನ್ನೊಂದು ತರಿಸ್ಕೊಂಡು ಸರ್ ಬಂದ ಸರ್. ಪಾಟೀಲ್ ನಾನು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ದಿವಸ ಆಯ್ತು? 49 ಲಕ್ಷ ಮೇಂಟೆನೆನ್ಸ್, 8 ಮೋಟರ್ಕ್ಕೋ 4 ಮೋಟರ್ಕ್ಕೋ 3 ಮೋಟರ್. ಅದು ಪೂರಾ ಹೆಡ್ ವರ್ಕಿಂಗ್ ಸರ್. 8 ಮೋಟರ್ಗೆ ಪೂರಾ ಹೆಡ್ ವರ್ಕಿಂಗ್ ಮೇಂಟೆನೆನ್ಸಿಗೆ 1 ವರ್ಷ ಅವ ಮಾಡ್ಬೇಕು ಸರ್. ಮತ್ತೆ 4 ನಿಮ್ಮ ಕಡೆ ಇಲ್ಲಿ ಮಟ್ಟ ಚಾಲ್ತಿ ಇದ್ದಿದ್ದು 3, ಈಗ 4 ಅಂತ ಹೇಳ್ತೀರಿ. ಮತ್ತೆ ಈ 49 ಲಕ್ಷ ಪೇಮೆಂಟ್ ಆದ್ರೆ ಸರ್ ಇದು ಒಂದು ಸಬ್ಮಿಷನ್ ಮಾಡ್ತೀನಿ ಸರ್. ಈ 49 ಲ್ಯಾಕ್ಸಿಗೆ ಆ ಮೋಟ್ರಿಗೆ ನೋವೇ ಕನ್ಸರ್ನ್ ಇದೆ ಸರ್. ಅದು ಮೇಜರ್ ರಿಪೇರ್ಸ್ ಇದೆ ಸರ್. ಅದು ಪ್ರೋಗ್ರಾಮ್ ಆಫ್ ಪರ್ಸನಲ್ಲಿ ಈ ವರ್ಷ ಮತ್ತೆ ಹೊಸದಾಗಿ ಕರಿಬೇಕಂತೇಳಿ ಈ ಸಲ CE ಸಾಹೇಬರು ಬಂದು ಅದ್ರ ಜೊತೆಗೆ ಫಾಲೋ ಅಪ್ದಲ್ಲಿ ಇದ್ದಾರೆ ಸರ್. ಸರ್ ಒಂದು ಸಬ್ಮಿಷನ್ ಈಗಾಗಲೇ ಇದನ್ನು ಸಂಬಂಧಪಟ್ಟ CR 2 ಮೋಟರ್ಗೆ ಒಂದು 47 ಲಕ್ಷ, ಒಂದು 40 ಲಕ್ಷ ಎಕ್ಸ್ಟ್ರಾ ಅಮೌಂಟ್ ಕೂಡ MD ರಿಲೀಸ್ ಮಾಡಿದ್ದಾರೆ ಸರ್.
ಅದ್ರ ಜೊತೆ CM ಕೂಡ ಹೊಸ ಒಂದು 4 ನೋಟು ಖರೀದಿ ಮಾಡಕ್ಕೆ ಕೂಡ ಇದು ಮಾಡಿ ಒಪ್ಕೊಂಡಿದ್ದಾರೆ ಸರ್. ಮನೆಗೂ ಹೋಗಿ ಎಲ್ಲ ಅಟೆಂಡ್ ಮಾಡಿದೀವಿ ಸರ್. ಸಾಹೇಬ್ರು ಶಾಸಕರೇನು ಹೇಳ್ಯಾರ, ಎಲ್ಲ ಅಟೆಂಡ್ ಮಾಡಿ ಸರ್. ನಮ್ಮ ಪ್ರಕಾರ ಸಾಹೇಬರು ಮತ್ತೊಂದು ಚೀಫ್ ಇಂಜಿನಿಯರ್ ಸಾಹೇಬ್ರು ಏನು ಕೆಲಸ ಬೋರ್ವೆಲ್ಗೆ ಎಸ್ಟಿಮೇಟ್ ಮಾಡಂತ ಸರ್, ಆ ವಿಷಯವಾಗಿ ಅವರೊಂದು ಅಪ್ಲಿಕೇಶನ್ ಹಾಕಿದ ಮೇಲೆ ನಾವು ಎಸ್ಟಿಮೇಟ್ ಮಾಡಕ್ಕೆ ಹೇಳ್ತೀವಿ ಸರ್. ಸುಮಾರು 2,000 ಬೋರ್ವೆಲ್ ನಾವು ಅಂದ್ರೆ ಈಗ ನಾವು ಕಂಬನ 11 kV ಲೈನ್ಗೆ 9 ಮೀಟರ್ ಹಾಕ್ಸ್ತೀವಿ ಸರ್. ಆಮೇಲೆ ರೂರಲ್ ಏರಿಯಾನಲ್ಲಿ 4 ಸ್ಟಾರ್ ರೇಟೆಡ್ ಟ್ರಾನ್ಸ್ಫಾರ್ಮರ್ ಹಾಕ್ಸ್ತೀವಿ ಸರ್. ಆಮೇಲೆ 11 kV ಲೈನ್ಗೆ ರ್ಯಾಬಿಟ್ ವಾಹಕ ಕಂಡಕ್ಟರ್ ಅಂತ ಬರ್ತದೆ, ಅದನ್ನ ಹಾಕ್ತೀವಿ ಸರ್. ಮೀಟಿಂಗ್ ಮಾಡಿ ಅವ್ರು AW ಬರ್ತೀವಿ ಸರ್, ಅವಾಗ ಹೇಳಿದ್ರು ಸರ್. ಆದ್ರೂ ನಮ್ಗೆ ಆರ್ ನಮಗೆ ಕೊಡ್ತಾ ಇಲ್ಲ ಸರ್. ಆ ಯೋಜನೆ ಜನ ಸಫರ್ ಆಗಿದ್ದು ಏನಾದರೂ ರಿಪೋರ್ಟ್ ಆತಂದ್ರೆ ಯಾರು ನೀವು ಬಾಧ್ಯಸ್ಥರಿದ್ದೀರಿ ಕ್ರಮ ನಿಶ್ಚಿತವಾಗಿ ಆಕೈತಿ. ನೀವು SCP TSPಗೆ ಹೆಂಗೆ ಮಾಡ್ತೀರಿ ಅಂದ್ರೆ ಜನರಲ್ ಕೇಸಿಗೆ ಹೆಂಗೆ ಮಾಡ್ತೀರಿ ಅಲ್ರಿ? ಇಬ್ಬರು ಇಲ್ಲೇ ಹೋದ್ರಿ, ನಮಗೇನು ಅಬ್ಸರ್ವೇಷನ್ ಕೊಟ್ಟಿಲ್ಲ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KBGL ಹೇಳ್ತಾರ, ನೀವು ಕೊಟ್ಟೇ ಹೋಗ್ತೀರಿ. ಏನಪ್ಪ ಬಿಡ್ರಿ ಪ್ರಶ್ನೆ ಅವ್ರದಾರ ನೀವು ಯಾಕೆ ತಗೊಂತೀರಿ? ಮರ್ಯಾದೆ ಕೆಲಸ ಮಾಡ್ರಿ, ಅದನ್ನ ಇಬ್ರು ಕುಡ್ಕೊಂಡು ಏನು ಸೌತಿ ಮಕ್ಕಳು ಮಾಡ್ದಂಗೆ ಮಾಡ್ತೀರ. ಇಬ್ಬರಿಗೆ ಕರ್ನಾಟಕ ಸರ್ಕಾರದವ್ರು ರೊಕ್ಕ ಬರೋದಲ್ಲ, ಆ ರೊಕ್ಕ ಯಾರದು? ಜನರಲ್ ಟ್ಯಾಕ್ಸ್ ಹೋದಲ್ಲ, ಮತ್ ಮಾಡ್ರಿ. ಏನಾಗೈತಿ ನಿಮಗೆ? ಎಸ್ಕಾಮ್ದವ್ರ ಬಗ್ಗೆ ನಂದೇನು ಸದಾಭಿಪ್ರಾಯ ಇಲ್ಲ. ಅವ್ರು ಸರಿನೋ ತೆಪ್ಪ KBGL ಸಬ್ ಸ್ಟ್ಯಾಂಡರ್ಡ್ ಹಾಕ್ಯಾರೋ ನನಗೆ ಗೊತ್ತಿಲ್ಲ. ನೋಡ್ರಿ, ಸಬ್ ಸ್ಟ್ಯಾಂಡರ್ಡ್ ಹಾಕಿದ್ರೆ ಹೋಗ್ರಿ, ನಾಳೆ ನೀವು ಹೋಗ್ರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ಕೋರಿ, ನೋಡಪ್ಪ ಇದು ಸಬ್ ಸ್ಟ್ಯಾಂಡರ್ಡ್ ಐತಿ, ಇದ್ರ ಬದ್ಲಿ ಮಾಡು. ಹೆಚ್ಚಿಗೆ ಆಗ್ತದೆ. ಮುಂಗಾರಿನಲ್ಲಿ ನಮ್ಗೆ ತೊಗರಿ ಹೆಚ್ಚಿಗೆ ಆಗ್ತಾ ಇದೆ. ಸುಮಾರು 4 ಲಕ್ಷದಲ್ಲಿ ಸರ್ 3 ಲಕ್ಷ ಒಂದು ಬಂದಾಗಿ 2 ದಿವಸ ಬಂದಿದ್ರು ಪರವಾಗಿಲ್ಲ, ಟೆಂಪ್ರರಿ ಮಾಡಕ್ಕೆ ಹೋಗ್ಬೇಡಿ, ಅಷ್ಟು ಮಾಡ್ರಿ. ಮತ್ತಷ್ಟು ಆಳಕ್ಕೆ ಹೋಗಿರಿ. ಇದು ರೈಡಾಗಿ ಬಿದ್ದು ಹಂಗಿದ್ದಂಗೆ ಹೊರಗೆ ಬರೋಕೆ ಎಷ್ಟು ಗುದ್ದಾಡ್ತೈತೆ ಅಷ್ಟು ಒಳಗೆ ಹೋಗೈತೆ ಅದು ವಜ್ರಕ್ಕೆ. ಹಂಗಾಕೈತಿ. ಎಷ್ಟು ಕೆಟ್ಟವು ಅವನು ಸರಿಯಾಗಿ ರಿಪೇರಿ ಮಾಡಿಸ್ರಿ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।